ನನ್ನ ಗಂಡ ನಿಷ್ಠಾವಂತ ಅಧಿಕಾರಿ, ನನ್ನ ಗಂಡನ ಸಾವಿಗೆ ನ್ಯಾಯವನ್ನು ಒದಗಿಸಬೇಕು. ನನ್ನ ಗಂಡನ ಸಾವಾಗಿದೆಯಲ್ಲ, ಇದು ಇನ್ನು ಮುಂದೆ ಯಾರಿಗೂ ಇಂಥ ಪರಿಸ್ಥಿತಿ ಬರಬಾರ್ದು. ರಿಪಬ್ಲಿಕ್ ಕನ್ನಡದ ಜೊತೆಗೆ ಮಾತನಾಡ್ತಾ ಈ ಮಾತನ್ನು ಹೇಳಿದ್ದಾರೆ ಆ ಅಧಿಕಾರಿಯ ಧರ್ಮಪತ್ನಿ. ನನ್ನ ಗಂಡನ ಸಾವಿಗೆ ನ್ಯಾಯ ಒದಗಿಸಬೇಕು, ಅವರು ಒಳ್ಳೆ ಮನುಷ್ಯ, ಅವರು ಸಾವಿಗೆ ನ್ಯಾಯ ಬೇಕು ಅಂತ ಹೇಳಿ ಕೇಳ್ಕೊಂಡಿದ್ದಾರೆ. ಒಳ್ಳೆಯ ಅಧಿಕಾರಿ ಅಂತ ಅವರಿಗೆ ಅವಾರ್ಡ್ ಕೂಡ ಸಿಕ್ಕಿದೆ, ಅವ್ರನ್ನ ಗುರುತಿಸಿದ್ದಾರೆ. ಶಿವಮೊಗ್ಗದಲ್ಲಿ ಮೃತ ನೌಕರನ ಪತ್ನಿ ಕವಿತಾ ರಿಪಬ್ಲಿಕ್ ಕನ್ನಡಕ್ಕೆ ಮಾತ್ರ ಪ್ರತಿಕ್ರಿಯೆ ಕೊಡ್ತಾ ಈ ಮಾತನ್ನು ಹೇಳಿದ್ದಾರೆ. ನೋಡಿ, ಮೃತಪಟ್ಟಂತ ಅಧಿಕಾರಿ ಅವರ ಧರ್ಮಪತ್ನಿಯನ್ನು ನಾವು ಮಾತಾಡಿಸೋ ಪ್ರಯತ್ನ ಮಾಡಿದಾಗ ವಾಲ್ಮೀಕಿ ಅಭಿವೃದ್ಧಿ ನಿಗಮದ ಅಧಿಕಾರಿ ಆತ್ಮಹತ್ಯೆ ಮಾಡ್ಕೊಂಡ್ರಲ್ಲ, ಸೂಸೈಡ್ ಮಾಡ್ಕೊಂಡ್ರಲ್ಲ, ಈ ಪ್ರಕರಣದಲ್ಲಿ ರಿಪಬ್ಲಿಕ್ ಕನ್ನಡ ನಿರಂತರವಾಗಿ ವರದಿ ಪ್ರಸಾರ ಮಾಡಿ ಈಗ CID ತನಿಖೆ ಮಾಡೋದಕ್ಕೆ ಸೂಚನೆ ಕೊಡಲಾಗಿದೆ. ಅದರ ವಿಚಾರ ಒಂದು ಕಡೆ ಅಲ್ಲ, ಆದರೆ ರಿಪಬ್ಲಿಕ್ ಕನ್ನಡ ನಿರಂತರ ವರದಿ ಮತ್ತೆ ಅವರ ಫ್ಯಾಮಿಲಿಯವರನ್ನು, ಅವರ ಧರ್ಮಪತ್ನಿಯನ್ನು ಮಾತಾಡಿಸಿದಾಗ ನ್ಯಾಯ ಕೊಡಿಸ್ಬೇಕು ಅಂತ ಹೇಳಿ ರಿಪಬ್ಲಿಕ್ ಕನ್ನಡದ ಜೊತೆಗೆ ಕೇಳ್ಕೊಂಡಿದ್ದಾರೆ ಅವರ ಧರ್ಮಪತ್ನಿ ಕವಿತಾ. ನನ್ನ ಗಂಡನ ಸಾವಿ ನ್ಯಾಯ ಕೊಡಿಸಿದ್ರೆ ಸಾಕು ನನಗೆ, ಯಾಕಂದರೆ ಅವರಂಥ ಒಳ್ಳೆ ಅಧಿಕಾರಿ ಅವರು. ಅದನ್ನೇ ನಾನು ಕೇಳ್ತಾರೆ, ಸರ್ಕಾರಕ್ಕೂ ಅದನ್ನೇ ಕೇಳ್ತಿರೋದು. ಅವ್ರ ಮೇಲೆ ಯಾವುದೇ ಆರೋಪ ಇಲ್ಲ, ಹಗರಣ ಮಾಡಿರೋರು, ಅಮೌಂಟ್ ತೊಗೊಂಡಿರೋರು. ಸರ್ CID ಸರ್ಕಾರದ ವಹಿಸಿದರೆ ನನ್ನ ಗಂಡನ ಸಾವಿ ನ್ಯಾಯ ಕೊಡಿಸಿ, ನಾನು ಒಂದೇ ಕೇಳ್ಕೊಳ್ಳೋದು. ಅವರು ತುಂಬ ಒಳ್ಳೆಯ ಮನುಷ್ಯ, ಅವರಿಗೆ ನ್ಯಾಯ ಬೇಕು. 6 ಪುಟಗಳ ಡೆತ್ ನೋಟನ್ನು ಬರೆದು ಏನೇನಾಗಿದೆ ಎಲ್ಲ ಘಟನೆಗಳನ್ನು ಬರೆದಿದ್ದಾರೆ. ನಿಮ್ಮ ಆಗ್ರಹ ಏನು? ಅದೇ ಸರ್, ಅವ್ರ ಮನಸ್ಸು ನೊಂದೇ ಅವರು ಬರೆದಿಟ್ಟಿರೋದು, ಡೆತ್ ನೋಟ್ ಬರೆದಿಟ್ಟಿರೋದು. ಸುಮ್ಮನೆ ಯಾರು ಡೆತ್ ನೋಟ್ ಬರೆಯೋಕ್ಕೆ ಬರಲ್ಲ, ಯಾಕಂದ್ರೆ ಅವರು ಅಧಿಕಾರಿ, ಒಳ್ಳೆ ಅಧಿಕಾರಿ ಅವರು. ಅಂಥವ್ರು ಬರೆದಿಟ್ಟಿದ್ದಾರೆ ಅಂದರೆ ಅವಾಗ ಲೆಕ್ಕ ಹಾಕಿ ಸರ್. ಅವರಿಗೆ ನಾಗಭೂಷಣ್ ಸರಿಂದ ನಡಿ ಈಗ ಶುರು ಮಾಡೋಣ. ಕ್ಷಣ ಕ್ಷಣವೂ ಆಚರಿಸಿ ಕೇಸರಿ ಹಬ್ಬ. ವಿಮಲ್ ಬಾಯಲ್ಲಿ ಹೇಳಿ ಕೇಸರಿ. ಅವಾರ್ಡ್ ಎಲ್ಲ ಆಗಿದೆ ಒಳ್ಳೆ ಅಧಿಕಾರಿ ಅಂತ. ಅಂಥವ್ರು ಆ ಥರ ಬರೆಯೋಕ್ಕೆ ಸಾಧ್ಯನಾ ಸರ್? ನೊಂದು ಫ್ರೆಷರ್ ಬಿದ್ದು ಇವರೇ ಕಾರಣ ಅಂತ ಕ್ಲಿಯರಾಗಿ ಮೆನ್ಷನ್ ಮಾಡಿದ್ದಾರಲ್ಲ ಸರ್. ಹಂಗಾಗಿ ನಂಗೆ ನ್ಯಾಯ ಬೇಕು ಮೇಡಮ್. ಈ ಒತ್ತಡಗಳ ಬಗ್ಗೆ ಅಥವಾ ಅಲ್ಲಿ ಇಲಾಖೆ ಒತ್ತಡ ಬಗ್ಗೆ ನಿಮ್ಗೆ ಏನಾದ್ರು ಅವ್ರು ಹೇಳ್ತಿದ್ರಾ ಮೇಡಮ್? ಇಲ್ಲ ಸರ್, ಮನೇಲಿ ಯಾವ ರೀತಿ ಹೇಳಿಲ್ಲ ಸರ್, ಆ ಥರ ಎಲ್ಲ ಹೇಳಿಲ್ಲ ಅವರು. ಈಗ ಮೇಡಮ್, ಸರ್ಕಾರದಿಂದ ಅಧಿಕಾರಿಗಳು ಬಂದು ನಿಮ್ಮ ಜೊತೆ ಏನಾದ್ರು ಮಾತಾಡಿದಾರಾ, ಸಚಿವರಾಗಲಿ ಯಾರಾದರೂ? ಇಲ್ಲ ಸರ್, ಈಗ ಬಂದಿದ್ದಾರೆ, ಅದೇನು ಮಾತಾಡ್ತಾರೋ ಗೊತ್ತಿಲ್ಲ ಸರ್ ನನಗೆ. ಸರ್ CID ಸರ್ಕಾರದ ವಹಿಸಿದರೆ ನನ್ನ ಗಂಡನ ಸಾವಿ ನ್ಯಾಯ ಕೊಡಿಸಿ, ನಾನು ಒಂದೇ ಕೇಳ್ಕೊಳ್ಳೋದು. ಅವರು ತುಂಬ ಒಳ್ಳೆಯ ಮನುಷ್ಯ, ಅವರಿಗೆ ನ್ಯಾಯ ಬೇಕು. 6 ಪುಟಗಳ ಡೆತ್ ನೋಟನ್ನು ಬರೆದು ಏನೇನಾಗಿದೆ ಎಲ್ಲ ಘಟನೆಗಳನ್ನು ಬರೆದಿದ್ದಾರೆ. ನಿಮ್ಮ ಆಗ್ರಹ ಏನು? ಅದೇ ಸರ್, ಅವ್ರ ಮನಸ್ಸು ನೊಂದೇ ಅವರು ಬರೆದಿಟ್ಟಿರೋದು, ಡೆತ್ ನೋಟ್ ಬರೆದಿಟ್ಟಿರೋದು. ಸುಮ್ಮನೆ ಯಾರು ಡೆತ್ ನೋಟ್ ಬರೆಯೋಕ್ಕೆ ಬರಲ್ಲ, ಯಾಕಂದ್ರೆ ಅವರು ಅಧಿಕಾರಿ, ಒಳ್ಳೆ ಅಧಿಕಾರಿ ಅವರು. ಅಂಥವ್ರು ಬರೆದಿಟ್ಟಿದ್ದಾರೆ ಅಂದರೆ ಅವಾಗ ಲೆಕ್ಕ ಹಾಕಿ ಸರ್. ಅವರಿಗೆ ನಾಗಭೂಷಣ್ ವಾಲ್ಮೀಕಿ ಅಭಿವೃದ್ಧಿ ನಿಗಮದ ಅಧೀಕ್ಷಕರಾಗಿರುವಂಥ ಚಂದ್ರಶೇಖರ್ ಅವರು ನಿನ್ನೆ ಸುದೀರ್ಘ 6 ಪುಟಗಳ ಡೆತ್ ನೋಟನ್ನು ಬರೆದಿಟ್ಟು ಸಾವನ್ನಪ್ಪಿರುವಂಥದ್ದು. ಈ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಅವರ ಮಗ ಇದ್ದಾರೆ ನಮ್ಮ ಜೊತೆಗೆ, ಅವ್ರನ್ನ ಮಾತಾಡಿಸ್ತೇನೆ. ಸರ್, ಈ ಮುಂಚೆ ನಿಮ್ಗೆ ಏನಾದ್ರು ಏನಾದ್ರು ಈ ವಿಷಯಗಳ ಬಗ್ಗೆ ಏನಾದ್ರು ನಿಮ್ಮ ಜೊತೆ ಹಂಚ್ಕೊಂಡಿದ್ರಾ? ಏನೂ ಹಂಚ್ಕೊಂಡಿಲ್ಲ ಸರ್. ನಮ್ಮ ತಂದೆ ಏನು ನಾರ್ಮಲ್ ಬೆಳಗ್ಗೆ ಫೋನ್ ಮಾಡ್ತೀವಿ, ಸುಮ್ಮನೆ ನಾರ್ಮಲ್ ನನ್ನ ಜೊತೆ ಮಾತಾಡ್ತಿದ್ರು ಅಷ್ಟೇ ಸರ್. ಇದ್ರ ಬಗ್ಗೆ ಆಫೀಸ್ ಬಗ್ಗೆ ಏನೂ ಹಂಚ್ಕೊತಿರ್ಲಿಲ್ಲ ಸರ್. ಈಗ ಈ ಪ್ರಕರಣವನ್ನು ಸರ್ಕಾರ CID ಕೊಟ್ಟಿದೆ, ಏನು ಹೇಳ್ತೀರಾ? ನ್ಯಾಯ ಸಿಗುತ್ತೆ ಸರ್? ನಮ್ಮ ತಂದೆ ಸಾವಿಗೆ ನ್ಯಾಯ ಸಿಗ್ಬೇಕು ಸರ್. ಅವ್ರು ಏನೂ ತಪ್ಪೇ ಮಾಡಿಲ್ಲ ಸರ್, ಅಂಥ ಕ್ಲೀನ್ ಹ್ಯಾಂಡ್ ಸರ್. ನಮ್ಮ ತಂದೆ ₹1 ತಿಂದಿಲ್ಲ ಸರ್. ಏನಕ್ಕೆ ಸುಮ್ಮನೆ ನಮ್ಮ ತಂದೆ ಮೇಲೆ ಅಷ್ಟು ಆರೋಪ ಹೊರಿಸ್ಯಾರ ಸರ್. ನಮ್ಮ ತಂದೆಗೆ ನ್ಯಾಯ ಕೊಡಿಸ್ಬೇಕಷ್ಟೇ ಸರ್ ನಾವು ಗೌರ್ಮೆಂಟಿಗೆ ಕೇಳ್ಕೊಳ್ಳೋದು. ಜನರ ಮೇಲೆ ಆರೋಪ ಮಾಡಿದ್ದಾರೆ, ನನ್ನ ಸಾವಿಗೆ ಇವರು ಕಾರಣ ಅಂದರೆ MD ಆಗಿರೋಂಥ ಪದ್ಮನಾಭು ಮತ್ತು ಪರಶುರಾಮು ಅವ್ರ ಮೇಲೆ. ಸರ್, ಅವ್ರಿಗೆ ಆ 3 ಅಧಿಕಾರಿ ಏನಿದ್ದಾರೆ ಅವ್ರಿಗೆ ಶಿಕ್ಷೆ ಆಗಲೇಬೇಕು ಸರ್. ಈಗ ನಮ್ಮ ತಂದೆ ಏನು ತಪ್ಪೇ ಮಾಡಿಲ್ಲ, ಅಂಥವ್ರು ಯಾಕೆ ಸೂಸೈಡ್ ಮಾಡ್ಕೊಬೇಕು ಸರ್? ಅಂಥ ಕೋವಿಡ್ ಬಂದು ಆರಾಮಾಗಿ ಗೆದ್ದು ಬಂದರು ಸರ್ ಅವರು. ಸರಿ, ಅವ್ರು 3 ಜನಕ್ಕೆ ಶಿಕ್ಷೆ ಆಗಲೇಬೇಕು ಸರ್. ನಮ್ಮ ತಂದೆ ಸಾವಿಗೆ ಕಾರಣ ಯಾರಿದ್ದಾರೋ ಅವ್ರಿಗೆ ಶಿಕ್ಷೆ ಆಗಲೇಬೇಕು ಸರ್. ಸರ್ಕಾರಕ್ಕೆ ಏನಾದ್ರು ಮನವಿ ಮಾಡ್ತೀರಾ ಸರ್? ಏನು ಸರ್, ಸರ್ಕಾರಕ್ಕೆ ಏನು ಮನವಿ ಮಾಡ್ತೀವಿ? ನಮ್ಮ ತಂದೆ ಸಾವಿಗೆ ನ್ಯಾಯ ಸಿಗ್ಬೇಕು ಸರ್. ಏನು ತಪ್ಪೇ ಮಾಡಿಲ್ಲ ನಮ್ಮ ತಂದೆ ಮೇಲೆ ಆರೋಪಿ ಹೊರಿಸ್ತಾರೆ ಸರ್ ಅವ್ರು 3 ಜನ.
ಅವ್ರು 3 ಜನಕ್ಕೆ ಶಿಕ್ಷೆ ಆಗಲೇಬೇಕು ಸರ್. ಇದಿಷ್ಟು ಪುತ್ರ ಶಶಿರಾವ್ ಅವರ ಮಾತಾಗಿರುವಂಥದ್ದು. ತಂದೆಯ ಸಾವಿಗೆ ಕಾರಣ ಆದಂಥ ಅಧಿಕಾರಿಗಳ ವಿರುದ್ಧ ಕ್ರಮ ಕೈಗೊಳ್ಳಬೇಕು, ಸರ್ಕಾರ ಈ ನಿಟ್ಟಿನಲ್ಲಿ ನಮಗೆ ನ್ಯಾಯ ಕೊಡಿಸಬೇಕು ಅನ್ನುವಂಥದ್ದು ಅವರ ಆಗ್ರಹವಾಗಿರುವಂಥದ್ದು. ಕ್ಯಾಮ್ರಾ ಪರ್ಸನ್ ಚಿರಾಗ್ ಜೊತೆ ಭೀಮಾ ನಾಯಕ್, ರಿಪಬ್ಲಿಕ್ ಕನ್ನಡ, ಶಿವಮೊಗ್ಗ.